ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಮಾರ್ ಅವರು ಪ್ರತಿಕ್ರಿಯೆ ಕೊಡ್ತಾರೆ ದೆಹಲಿಯಲ್ಲಿ. ಏನಂತ ಹೇಳ್ತಾರೆ ಅಂದರೆ, ನಾನು ಶಿಸ್ತಿನ ಸಿಪಾಯಿ, ಬ್ಲ್ಯಾಕ್ ಮೇಲ್ ರಾಜಕೀಯ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ಯಾಕೆ ಈ ವಿಚಾರ ಪ್ರಸ್ತಾಪಿಸಿದ್ರು? ಬ್ಲ್ಯಾಕ್ ಮೇಲ್ ಯಾರು ಮಾಡ್ತಿದ್ದಾರೆ? ಹಾಗಾದರೆ ನನ್ನನ್ನು ಅಧಿಕಾರದಿಂದ ಇಳಿಸಿದ್ರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನೀವು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಹಂಗಾಗ್ಬಿಡ್ತದೆ, ಹಿಂಗಾಗ್ಬಿಡುತ್ತೆ ಅಂತ ಯಾರಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ? ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ನಾನು ರಾಜಕೀಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಟಾಂಟ್ ಮಾಡಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯ ಪ್ರಶ್ನೆ ಇಲ್ಲ. ದೈಹಿಕವಾಗಿ ಮಾನಸಿಕವಾಗಿ ನಾನು ಫಿಟ್, ರಾಜೀನಾಮೆ ನೀಡುವ ವದಂತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನೋಡ್ಕೊ ಬಂದ್ಬಿಡೋಣ ಬನ್ನಿ. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನೂ ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ನಾನ್ಯಾಕೆ ನೋಡಿ, ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ರಿ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂದರೆ, ಕೆಲವರಿಗೆ ಏನು ಹೇಳ್ತಾ ಇದ್ರು ಅಂದರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒತ್ತಡ ಹೇರೋ ತಂತ್ರವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಡಿ ಕೆ ಶಿ ತಂತ್ರ ಎಂಬ ವದಂತಿಗೆ ಗರಂ ಆಗಿಬಿಟ್ರು. ನಾನು ಯಾಕ್ರಿ ರಾಜೀನಾಮೆ ಕೊಡಲಿ ಅನ್ನೋದು ಅವರು ಉತ್ತರ. ಅಂಥ ಸಂದರ್ಭ ಉದ್ಭವ ಆಗಿಲ್ಲ. ನನ್ನ ಮಾನಸಿಕ, ದೈಹಿಕ, ರಾಜಕೀಯ ಆರೋಗ್ಯ ಸರಿಯಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಪಕ್ಷ ಯಾವ ಹುದ್ದೆಯಲ್ಲಿ ಕೆಲಸ ಮಾಡು ಅಂತ ಹೇಳುತ್ತೋ ಅಲ್ಲಿ ತನಕ ಆ ಹುದ್ದೆಯಲ್ಲಿ ಇರ್ತೀನಿ. ಶಿಸ್ತಿನ ಸಿಪಾಯಿ ಥರ ನಾನು ಕೆಲಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಲ್ಲ. ಹಗಲು ರಾತ್ರಿ ಪಕ್ಷಕ್ಕಾಗಿ ದುಡ್ದಿದ್ದೇನೆ, ಮುಂದೇನು ಅದನ್ನು ಮಾಡ್ತೇನೆ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಆ ಬಗ್ಗೆ ಹೈಕಮಾಂಡ್ ಬಳಿ ಅವರೇ ಮಾತನಾಡ್ತಾರೆ. ನನ್ನ ಕೇಳಿದರೆ ಅಭಿಪ್ರಾಯ ಹೇಳ್ತೀನಿ ಅಷ್ಟೇ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಈ ಸಚಿವ ಸಂಪುಟ ಪುನಾರಚನೆ ವಿಚಾರದಲ್ಲಿ ನನಗೇನಿಲ್ಲ, ಯಾರಾದರೂ ನೀವೇನು ಹೇಳ್ತೀರಾ, ಸಚಿವ ಸಂಪುಟ ಪುನಾರಚನೆ ಬೇಕಾ ಆರ್ ಬೇಡವಾ ಅಂದರೆ ಅಭಿಪ್ರಾಯ ಹೇಳ್ಬೋದು, ಬೇಕು ಆರ್ ಬೇಡ ಅಂತ. ಇದಕ್ಕೂ ಒಂದು ರೀಸನ್ ಇದೆ. ಸಚಿವ ಸಂಪುಟ ಪುನಾರಚನೆ ಆದರೆ, ರೀಶಫಲ್ ಆದರೆ ಸಿ ಎಂ ಬದಲಾವಣೆ ಆಗಲ್ಲ ಅಂತ ಬೇರೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಸೊ ಅದಕ್ಕೇನಾದರೂ ಇವರಿಗೆ ಒಪ್ಪಿಗೆ ಇಲ್ವಾ ಸಚಿವ ಸಂಪುಟ ಪುನಾರಚನೆ? ಗೊತ್ತಿಲ್ಲ. ಬಟ್ ಯಾಕೆ ಗೃಹ ಸಚಿವರ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡೋಣ. ಅದಕ್ಕೆ